ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಷ್ಟೋ ಜನ ಆಗಾಗ ಅನ್ಕೊಳ್ತಾ ಇರ್ತೀವಿ, ಯಾಕೆ ಸರ್ಕಾರಿ ನೌಕರಿ ಅಂದ್ರೆ ಅಷ್ಟೊಂದು ಯುವಜನತೆ ಆ ಹೆಚ್ಚು ಶ್ರಮ ಪಡ್ತಾರೆ, ಆಸೆ ಪಡ್ತಾರೆ, ಕಷ್ಟಪಡ್ತಾರೆ. ಸರ್ಕಾರಿ ನೌಕರಿ ಬಿಟ್ರೆ ಬೇರೆ ಏನೋ ಆಗಲ್ವಾ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ನೋಡಿ, ಅದಕ್ಕೆ ಒಂದಿಷ್ಟು ಉದಾಹರಣೆಗಳೊಂದಿಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕೆ ಅನ್ನೋದಕ್ಕೆ. ಸೊ ನಿನ್ನೆ ನಾನು ನಮ್ಮ ಜಿಲ್ಲೆಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನಮ್ಮ ಜಿಲ್ಲೆ ಒಂದು 2-3 ದಿನಗಳಿಂದ ಇದ್ದೀನಿ ರಾಯಚೂರಲ್ಲಿ. ಸೊ ಹಲವಾರು ಸರ್ಕಾರಿ ಕಚೇರಿಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದೆ. ಅಂದ್ರೆ ಒಂದಿಷ್ಟು ಕೆಲಸದ ನಿಮಿತ್ತ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿರುವಂತ ಸರ್ಕಾರಿ ಕಚೇರಿಗಳಿಗೆ. ಒಂದು ರಿಯಾಲಿಟಿ ಏನು ಅಂತಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ಹೆಂಗೆ ನಡೆಯುತ್ತೆ ಅಂಡ್ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ, ಅಲ್ಲಿ ಏನೇನು ಎಷ್ಟು ಹಣ ದಿನನಿತ್ಯ ಓಡಾಡ್ತಾ ಇರುತ್ತೆ ಅನ್ನೋದೆಲ್ಲ ಒಂದಿಷ್ಟು ಕುತೂಹಲಭರಿತನಾಗಿ ನಾನು ವಿಚಾರಿಸಿದಾಗ ತಿಳ್ಕೊಂಡಾಗ ನನಗನ್ಸಿದ್ದಿಷ್ಟೇ, ಸರ್ಕಾರಿ ನೌಕರಿಗೆ ಯುವಜನತೆ ಇಷ್ಟು ಕಷ್ಟಪಡ್ತಾ ಇರೋದಕ್ಕೆ ವರ್ತ್ ಇದೆ. ಸೊ ನಾನು ಇದನ್ನ ಯಾರೋ ನೆಗೆಟಿವ್ ಆಗಿ ನಿಮ್ಗೆ ಇದನ್ನ ಮಾಡಿ ಅಂತೇಳಿ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಬಟ್ ನಿಜವಾಗ್ಲೂ ರಿಯಾಲಿಟಿ ನೋಡೋದಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ನೀವು ಒಂದು 2-3 ದಿನ ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅಲ್ಲಿನ ತಹಸೀಲ್ದಾರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರು, ಡಿಸ್ಟ್ರಿಕ್ಟ್ ಕಮಿಷನರ್ಸ್ಗಳು ನಡ್ಕೊಳ್ಳೋ ರೀತಿ, ಅವರಿಗೆ ಸಿಗುವಂತ ಜನಮನ್ನಣೆ, ಇರುವಂತ ವಿಶೇಷ ಅಧಿಕಾರಗಳೆಲ್ಲವನ್ನ ನೋಡಿದಾಗ, ಅವರಿಗೆ ಸಿಗುವಂತ ಸವಲತ್ತುಗಳನ್ನ ನೋಡಿದಾಗ ಖಂಡಿತವಾಗಿ ಯುವಜನತೆ ಸರ್ಕಾರಿ ಉದ್ಯೋಗದ ಕಡೆ ಆಕರ್ಷಿತರಾಗಿರೋದ್ರಲ್ಲಿ ತಪ್ಪಿಲ್ಲ. ಬಟ್ ಆ ಸಿಗುವ ಹುದ್ದೆ, ಅಧಿಕಾರವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇವತ್ತು ನನಗನ್ಸಿರೋ ಪ್ರಕಾರ, ನಾನು ಕಂಡಿರೋ ಪ್ರಕಾರ 100ಕ್ಕೆ 90% ಜನರು ಹಣ ಮಾಡೋದೇ ಉದ್ದೇಶ ಅನ್ಕೊಂಡ್ಬಿಟ್ಟಿದೆ. ಎಲ್ಲೋ ಒಂದು 10%, ನಮ್ಮ ಮಹಾಂತೇಶ್ ಬೆಳಿಗ್ಗೆ ಸರ್ ಅಂತವ್ರು, ಒಂದಿಷ್ಟು ಜನ ಮಧುಕರ್ ಶೆಟ್ಟಿ ಅಂತ ಸಾಹೇಬರು, ಎಲ್ಲೋ ಒಂದಿಷ್ಟು ಜನ ಪೊಲೀಸ್ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಅಡ್ಮಿನಿಸ್ಟ್ರೇಷನ್ ಹುದ್ದೆಗಳು ಸಿಕ್ಕರು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸೋರು ಅಂತೂ ಇದ್ದಾರೆ. ಇನ್ನು ಒಬ್ಬ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕರು ದಿನಕ್ಕೆ ಎಷ್ಟು ಲಂಚ ಪಡಿತಾರೆ ಅಂತ ಕೇಳಿದ್ರೆ ಗಾಬರಿಯಾಗಿ ಹೋಗ್ತೀರಾ. ಅದು ಬಿಡಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬೇರೆ, ಕಂದಾಯದಲ್ಲಿ ಬೇರೆ, ರೆವಿನ್ಯೂ ಬೇರೆ, ಒಂದೊಂದು ಕಡೆ ಒಂದೊಂದು ರೀತಿ ಹಣ ಫಿಕ್ಸ್ ಇರುತ್ತೆ. ಒಬ್ಬ FD SDA ದಿನಕ್ಕೆ 5ರಿಂದ 10 ಸಾವಿರ ಇಲ್ಲದೆ ಮನೆಗೆ ಹೋಗಲ್ಲ ಅಂತಂದ್ರೆ ಎಂತ ಪರಿಸ್ಥಿತಿ ಇದೆ ಅಲ್ಲಿ. ಯಾರೋ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಹಣ ಪಡೆಯೋದು ಬೇರೆ, ಬಟ್ ಬಡ ಜನರ ಹತ್ರ ದಿನನಿತ್ಯ ಏನೋ ಕೆಲ್ಸಕ್ಕೆ ಹೋದವ್ರ ಹತ್ರ ಕೂಡ ಅವರು ಸುಲಿಗೆ ಮಾಡೋದನ್ನೇ ಬಿಡಲ್ಲ. ಅಂಡ್ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, ಯಾಕೆ ಇವತ್ತು KPSCಯಲ್ಲಿ KS ನೋಟಿಫಿಕೇಶನ್ ಆದಾಗೆಲ್ಲ AC ಪೋಸ್ಟ್ಗಳಿಗೆ, DYSP ಪೋಸ್ಟ್ ಅಷ್ಟೊಂದು ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಕಾರಣ ಹಂಗಿದೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ದಿನಕ್ಕೆ ಮಿನಿಮಮ್ ಒಂದು 2ರಿಂದ 5 ಲಕ್ಷದವರೆಗೂ, ಅದು ಮಿನಿಮಮ್ ಹೇಳ್ತಾ ಇರುತ್ತೆ. ಅದು ಡಿಸ್ಟಿಕ್ ಬೇರೆ, ವ್ಯಾಪ್ತಿಗಳು ಬೇರೆ. ತಿಂಗಳಿಗೆ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ದೂರ ಆಗುತ್ತೆ. ಅಷ್ಟೊಂದು ಹಣ, ಅದು ಲೀಗಲ್ ಅಲ್ಲ, ಅವ್ರಿಗೆ ಬರೋ ಸ್ಯಾಲ್ರಿ ಅಲ್ಲ, ಲಂಚದ ಮೂಲಕ ಇಷ್ಟೊಂದು ಪಡಿತಾರೆ ಅಂತಂದ್ರೆ ಯಾವ ರೀತಿ ಸರ್ಕಾರಿ ಕಚೇರಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಬಿಸ್ನೆಸ್ ತರ ಮಾರ್ಪಾಡಾಗ್ಬಿಟ್ಟಿದೆ. ಸರ್ಕಾರಿ ಉದ್ಯೋಗ ಯಾವ ಬಿಸ್ನೆಸ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ ಇವತ್ತು. ನಿಜವಾಗ್ಲೂ ಬಿಸ್ನೆಸ್ ಮಾಡಿದ್ರೆ ಬಂಡವಾಳ ಹಾಕ್ಬೇಕು, ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಂದ್ಸಲ ಜಾಬ್ ತಗೊಂಡು ಒಳಗೋಗಿ ಕುತ್ಕೊಂಡ್ಬಿಟ್ರೆ 50 ಲಕ್ಷ 60 ಲಕ್ಷ ಕೊಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಕೋಬಹುದು ಅನ್ನೋ ಒಂದು ಮನಸ್ಥಿತಿ ನಮ್ಮ ಭಾಗದ ಜನರಲ್ಲಂತೂ ಯಥೇಚ್ಛವಾಗಿದೆ. ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ ಈ ಭಾಗದಲ್ಲಿ ಯಥೇಚ್ಛವಾಗಿದೆ. ಯಾಕೆ ಅನ್ನೋದಕ್ಕೆ ಕಾರಣ ನಿಮಗೆ ನೇರವಾಗಿ ನಾನು ಹೇಳಕ್ ಹೋಗಲ್ಲ, ಅದು ಗೊತ್ತೇ ಇರುತ್ತೆ. ಯಾಕೆ ನಮ್ಮ ಭಾಗದಲ್ಲಿ ಹೆಚ್ಚು KPSC ಹುದ್ದೆಗಳಾಗಿರ್ಬೋದು, KSP ಹುದ್ದೆಗಳಲ್ಲಿ ಅಕ್ರಮಗಳು ರೀತಿ ನಡೆಯುತ್ತೆ ಅಂದ್ರೆ, ಇಲ್ಲಿ ಆ ರೀತಿಯಾದಂತ ಬ್ರೋಕರ್ಸ್ಗಳು, ಏಜೆಂಟ್ಸ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಇದೇ ಕೆಲಸ. ಯಾರಾದ್ರೂ ಸರ್ಕಾರಿ ನೌಕರಿ ಓದ್ತಾ ಇದ್ದಾನೆ, ಸ್ವಲ್ಪ ಮನೆ ಕಡೆ ವೆಲ್ ಸೆಟಲ್ಡ್ ಇದ್ದಾರೆ ಅಂದ್ರೆ ನೇರವಾಗಿ ಅವ್ರನ್ನ ಗಾಳಕ್ಕೆ ಹಾಕೊಂಡು ಎಷ್ಟು ಕೊಡ್ತೀರಾ, ಇಷ್ಟು ನೋಟಿಫಿಕೇಶನ್ಸ್ ಆಗುತ್ತೆ, ಸೊ ಅದ್ರಲ್ಲಿ ಮಾಡಿಸ್ತೀವಿ ಅಂತೆಲ್ಲ ಹೇಳ್ತಾರೆ. ನಾಟ್ ಓನ್ಲಿ ನಮ್ಮ ಭಾಗ, ಎಲ್ಲ ಕಡೆನೂ ಈ ರೀತಿ ಏಜೆಂಟ್ಸ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ಎಷ್ಟೋ ಜನ ಪ್ರಾಮಾಣಿಕವಾಗಿ ಓದಂತವ್ರು ಕಟ್ ಆಫ್ ಜಾಸ್ತಿ ಆಯ್ತು, ನಮ್ ಸೆಲೆಕ್ಷನ್ ಆಗ್ಲಿಲ್ಲ. KS ಅಲ್ಲೂ ಅಷ್ಟೇ ನೋಡಿ, ಈ ಬಾರಿಯ ಪರೀಕ್ಷೆಯಲ್ಲಿ ನೀವು ಯಾರು ಏನ್ ಹೇಳ್ತಿರೋ ಗೊತ್ತಿಲ್ಲ, ಅಂತಿಮವಾಗಿ ಫಲಿತಾಂಶ ಬಂದಾಗ ಎಲ್ಲರಿಗೂ ಸತ್ಯ ಗೊತ್ತಾಗುತ್ತೆ. ಪ್ರಾಮಾಣಿಕವಾಗಿ ಓದೋರ್ಗೂ ಗೊತ್ತಾಗುತ್ತೆ, ಫೇಲ್ ಆದವ್ರಿಗೂ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿ ಈ ರೀತಿ ಇರುವಂತ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನಾನು ಶ್ರದ್ಧೆಯಿಂದ ಶ್ರಮಪಟ್ಟು ಓದ್ತೀನಿ ಅಂತಂದವ್ರಿಗೆ ಸಿಗುತ್ತೆ ಹುದ್ದೆ, ಇಲ್ಲ ಅಂತಲ್ಲ. ಬಟ್ ಬೆರಳೆಣಿಕೆ ಅಷ್ಟು ಈ ಅಕ್ರಮ ನುಸುಳುಕೋರರ ಹಾವಳಿನೇ ಹೆಚ್ಚಾಗ್ಬಿಟ್ಟಿದೆ. ಕಾರಣ ಇಷ್ಟೇ, ಅವರಿಗೆ ಆ ಒಂದು ಆಸೆ ಆಕಾಂಕ್ಷೆಗಳು ಹುಟ್ಕೊಂಡ್ಬಿಡುತ್ತೆ. ಸರ್ಕಾರಿ ಕಚೇರಿಯಲ್ಲಿ ಸಿಗುವಂತ ಹಣದ ಆಸೆ ಇದೆಯಲ್ಲ, ಅದು ಮನುಷ್ಯನನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ಬಿಟ್ಟಿದೆ. ನಿನ್ನೆ ಒಂದ್ 2-3 ದಿನಗಳಷ್ಟೇ ನೋಡಿದ್ರೆ ಪೊಲೀಸ್ ಅಧಿಕಾರಿ ಒಬ್ಬರದು ಲಂಚದ ವಿಡಿಯೋ. ಈ ರೀತಿ ಅದು ಬರೀ ಬಯಲಿಗೆ ಬಂದಿರೋ ಒಬ್ಬ ವ್ಯಕ್ತಿ, ಅಂತವ್ರು 100 ಜನ ಇದ್ದಾರೆ. ಈ ರೀತಿ ಇರೋವಾಗ ಎಲ್ಲಿ ಬಡವ್ರ ಕೆಲಸಗಳಾಗುತ್ತೆ, ಎಲ್ಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳು ಇನ್ನಿತರ ಆಗುತ್ತೆ. ಅಂಡ್ ಯುವಕರು ಅಷ್ಟೇ, ಯುವತಿಯರು ಅಷ್ಟೇ, ಯಾರೇ ಆಗ್ಲಿ ಸರ್ಕಾರಿ ಹುದ್ದೆಗೆ ಓದ್ತಾ ಇದೀವಿ ಅಂತಂದಾಗ ನಮ್ಮ ಮೈಂಡ್ ಸೆಟ್ ಮೊದಲೆಲ್ಲ ನಾವು ಪ್ರಾಮಾಣಿಕವಾಗಿ ಇರ್ಬೋದು, ಬಟ್ ಆ ಅಧಿಕಾರ ಸಿಕ್ಕಾಗ ಅಲ್ಲಿ ಕೂತಾಗ ನಾವು ಹೆಂಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬಟ್ ಆಲ್ಮೋಸ್ಟ್ ಹೇಳ್ತೀನಲ್ಲ, ಆ ಒಂದು ಸೇವೆಯನ್ನ ಸಮಾಜದ ಒಳಿತಿಗಾಗಿ ಬೆಳೆಸ್ಕೊಂಡ್ರೆ ಎಷ್ಟೋ ಒಳ್ಳೇದು. ಇಲ್ಲ ಅಂತಂದ್ರೆ ಸಮಾಜಕ್ಕೆ ನಾವಂತೂ ಏನು ಕೊಡಕ್ಕಾಗಲ್ಲ, ಸಮಾಜದಿಂದ ಕಿತ್ಕೊಳ್ಳೋದೇ ಆಗುತ್ತೆ ಹೊರತು ಬೇರೆ ಏನೂ ಇಲ್ಲ.
ನಾನು ಸ್ವತಃ ಹಲವಾರು ಬಾರಿ, ನಾನು ಇವತ್ತಲ್ಲ ಈ ಹಿಂದೆ ಕೂಡ ತುಂಬಾ ಬಾಲ್ಯದಿಂದಲೂ ಕೂಡ ನಾನು ನಮ್ಮ ತಂದೆಯವರೊಡನೆ ಈ ಸರ್ಕಾರಿ ಕಚೇರಿಗಳಿಗೆ, ಕೋರ್ಟ್ ಅಲ್ಲಿ, ಪೊಲೀಸ್ ಸ್ಟೇಷನ್ಗಳೆಲ್ಲ ಹೋದಾಗ ನೋಡ್ತಾ ಇರ್ತೀನಿ ಯಾವ ರೀತಿ ಇರ್ತಾ ಇತ್ತಂತ. ಬಟ್ ಇವತ್ತು ನಾನೊಬ್ಬ ಸರ್ಕಾರಿ ಹುದ್ದೆ ಆಕಾಂಕ್ಷಿಯಾಗಿ ಅದನ್ನ ಕಣ್ಣಾರೆ ನೋಡಿದಾಗ ಕಾಮನ್ ಆಗಿ ಅದು ನಮ್ಗೆ ಅನ್ಸೇ ಬಿಡುತ್ತೆ, ಯಾಕೆ ಸರ್ಕಾರಿ ಹುದ್ದೆ ಅಂದ್ರೆ ಇಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಸೊಸೈಟಿಲಿ, ಯಾಕೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ ಅಂದ್ರೆ ಹಂಗಿದೆ. ಅಲ್ಲಿ ಹಣದ ವಹಿವಾಟು ಹಂಗಿದೆ, ಸಮಾಜದಲ್ಲಿ ಸಿಗೋ ಸ್ಥಾನಮಾನ ಬೇರೆ ಇದೆ. ಇವತ್ತು ಎಷ್ಟೋ ಜನಕ್ಕೆ ಮದುವೆ ಅನ್ನೋದೊಂದು ಡಿಸೈಡ್ ಆಗೋದೇ ಈ ಸರ್ಕಾರಿ ಹುದ್ದೆಯ ಆಧಾರದ ಮೇಲೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಸರ್ಕಾರಿ ಹುದ್ದೆ ಇದ್ರೆ ಎಂಥವನ್ಗಾದ್ರೂ ಕೋಡಂಗಿಗಾದ್ರೂ ಹೆಣ್ಣು ಕೊಡ್ತಾರೆ ಅನ್ನೋ ಒಂದು ಮಾತಿದೆ, ಹಂಗೆ ಆಗ್ಬಿಟ್ಟಿದೆ ಇವತ್ತು. ಸೊ ಅದಕ್ಕೆ ಓದಿ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಒಳ್ಳೆ ರೀತಿಯಿಂದ ಪರೀಕ್ಷೆಗಳಿಗೆ ತಯಾರಾಗಿ, ನೀನು 12ನೇ ತಾರೀಕಿನ ನಂತರ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ. ಚೆನ್ನಾಗಿ ಓದಿ ಪ್ರಿಪರೇಷನ್ ಮಾಡಿ ನೀವು ಅನ್ಕೊಂಡ ಹುದ್ದೆಯನ್ನು ಪಡೆಯಿರಿ, ಆದರೆ ಪ್ರಾಮಾಣಿಕವಾಗಿರಿ ಅಷ್ಟೇ ನನ್ನ ಒಂದು ವೈಯಕ್ತಿಕ ಸಲಹೆ. ಯಾಕೆ ಅಂತಂದ್ರೆ ನಾವು ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇರುವಂತದ್ದೇ ಯುವಶಕ್ತಿ. ಈ ಯುವಶಕ್ತಿನೇ ಭ್ರಷ್ಟಾಚಾರ, ಈ ಒಂದು ಅಕ್ರಮ ಚಟುವಟಿಕೆಗಳು ಬೇರೆದ್ರಲ್ಲಿ ಭಾಗಿಯಾಗ್ಬಿಟ್ರೆ ದೇಶವನ್ನು ಸುಧಾರಣೆ ಮಾಡೋದಕ್ಕಂತ ಆಗಲ್ಲ. ಅಟ್ಲೀಸ್ಟ್ ನೀವೆಷ್ಟು ಸಾಧ್ಯನೋ ಅಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಪಡೆದ ಹುದ್ದೆಗೆ ಒಂದು ವ್ಯಾಲ್ಯೂ ಕೊಡ್ತೀನಿ ಅನ್ನೋ ರೀತಿ ಇವತ್ತು ಇದ್ದಾರೆ, ಇಲ್ಲ ಅಂತಲ್ಲ ಎಷ್ಟೋ ಜನ ಇದ್ದಾರೆ. ನಾನು ನಮ್ಮ ತಂದೆ ಹಲವಾರು ಜನ ಸ್ನೇಹಿತರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಡಿದ್ದೀನಿ. ಒಂದೇ ಒಂದು ರೂಪಾಯಿ ಹಣ ಪಡೆದ ಸಾರ್ವಜನಿಕರ ಜೊತೆ ಸ್ನೇಹದಿಂದ ವರ್ತಿಸಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರು ತುಂಬಾ ಜನ ನೋಡಿದ್ದೀನಿ. ಸೊ ಅದ್ರ ಜೊತೆ ಈ ರೀತಿ ಬಾಯ್ ಬಿಟ್ರೆ ಬರೀ ದುಡ್ಡು ಅನ್ನೋರ್ನು ಕೂಡ ನೋಡಿದ್ದೀನಿ. ಸೊ ಇದು ನನ್ನ ಒಂದು ಅನುಭವ, ನಾನೇನು ನಿನ್ನೆ ಕಣ್ಣಾರೆ ಕಂಡೆ. ಸೊ ಅದನ್ನ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದರಿಂದ ಯಾರೋ ನೆಗೆಟಿವ್ ಆಗಿ ಮಾತ್ರ ಇನ್ಫ್ಲುಯೆನ್ಸ್ ಆಗಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಧನ್ಯವಾದಗಳು.